ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಗೆ ನಾನಾ ರೀತಿಯಾದಂತಹ ಹೆಸರು ಇರುವಂತದ್ದು. ಸದ್ಯ ಗಾರ್ಬೇಜ್ ಸಿಟಿ ಅನ್ನೋ ಹೆಸರು ಏನಿದೆ ಮತ್ತೆ ಅಧಿಕೃತವಾಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಕಸದ ರಾಶಿ ಮತ್ತೆ ಉಲ್ಬಣ ಆಗ್ತಾ ಇದೆ. ಕಳೆದ 3 ದಿವಸಗಳಿಂದ ಕೂಡ ಕಸ ಎತ್ತುವ ಕಾರ್ಮಿಕರು ಕಸವನ್ನ ಎತ್ತುತ್ತಾ ಇಲ್ಲ. ನಗರದ ಹೃದಯ ಭಾಗ ಎನಿಸಿರುವಂತಹ ಮೆಜೆಸ್ಟಿಕ್ ಆಗಿರ್ಬೋದು, ವಾರ್ಡ್ಗಳಲ್ಲಿ ಕಸ ಇನ್ನೂ ಕೂಡ ಹಾಗೆ ಇರುವಂತದ್ದು. ಯಾಕಂದ್ರೆ ಕಸ ಎತ್ತುವಂತಹ ಕಾರ್ಮಿಕರೇನಿದ್ದಾರೆ ಅವರಿಗೆ ಬೇಕಾದಂತಹ ಸೂಕ್ತ ಸೌಲಭ್ಯಗಳನ್ನ ಜಿಬಿ ಆಗಿರ್ಬೋದು ಸರ್ಕಾರ ಕೊಡ್ತಿಲ್ಲ ಅನ್ನೋದು ಅವರ ಆರೋಪ ಆಗಿರುವಂತದ್ದು. ಹಾಗಾಗಿದ್ರೆ ಇದ್ರ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ, ಹಾಗೇನೆ ಕಸ ಎತ್ತುವಂತಹ ಕಾರ್ಮಿಕರು ಏನ್ ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಕಸ ಸಂಗ್ರಹಣೆ ಮಾಡೋದಕ್ಕೆ ಈಗಾಗಲೇ ಕಸ ವಿಲೇವಾರಿ ಮಾಡೋರು ಹಿಂದೇಟಾಗ್ತಾ ಇದ್ದಾರೆ. ನಮ್ ಜೊತೆ ಮಾತಕ್ಕೆ ಎನ್.ಆರ್. ರಮೇಶ್ ಇದ್ದಾರೆ. ಸರ್, ಈಗಾಗಲೇ ಸಿಲಿಕಾನ್ ಸಿಟಿ ಕ್ಲೀನ್ ಸಿಟಿ ಆಗ್ಬೇಕನ್ನೋದು ಸರ್ಕಾರದ ಕನಸು. ಅವರ ಸಮಸ್ಯೆಯನ್ನ ಸರ್ಕಾರ ಸರಿಪಡಿಸ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್? ಎಲ್ಲರೂ ಕೂಡ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ಕಂಪನಿ ನಿಯಮಿತ ಅಂತ ಏನಿದೆ, ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ ಏನಿದೆ, ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಕರಿಗೌಡರ ಒಂದು ತುಗಲಕ್ ದರ್ಬಾರು ಮತ್ತೆ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಈ ಒಂದು ಸ್ಥಿತಿ ತಲುಪಿರ್ತಕ್ಕಂಥದ್ದು ವಿಷಯ. ಇವತ್ತು ನಡೀತಾ ಇರ್ತಕ್ಕಂಥ ಏನು ಇದು ಕಸ ವಿಲೇವಾರಿ ಕಾರ್ಯ ಮಾಡದೇ ಇರೋವಂಥದ್ದಕ್ಕೂ ಆ ಗುತ್ತಿಗೆದಾರಗೂ ಸಂಬಂಧ ಇಲ್ಲ. ನಾನು ಯಾವತ್ತು ಆ ಗುತ್ತಿಗೆದಾರ ವಿರುದ್ಧವಾಗಿರ್ತೀನಿ, ಆದರೆ ಸಂಬಂಧ ಇಲ್ಲ. ಇವಾಗ ನಡೀತಾ ಇರ್ತಕ್ಕಂಥದ್ದು ಆ ಕಾರ್ಮಿಕರೇನಿದ್ದಾರೆ, ಕಸ ಸಂಗ್ರಹಣೆ ಕಾರ್ಯ ಮಾಡುವಂಥ ಕಾರ್ಮಿಕರಿಂದ ಕಾನೂನು ವಿರುದ್ಧವಾಗಿ, ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಆದೇಶದ ವಿರುದ್ಧವಾಗಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು. ಗಾಜಿನ ಚೂರುಗಳಿರ್ತದೆ, ಅಲ್ಲಿ ಬೇರೆ ಬೇರೆ ಗಲೀಜುಗಳಿರ್ತದೆ. ಅದನ್ನೆಲ್ಲ ನೀವು ಕೈಯಿಂದ ಎತ್ತಿ ಅಂತ ಕೈಯಿಂದನೇ ತೆಗಿಬೇಕು ಅನ್ನೋ ಒಂದು ಆದೇಶವನ್ನು ಇವ್ರು ಮಾಡಿರುವಂಥ ಏನಿದೆ ಅದನ್ನು ಪ್ರತಿಭಟನೆ ಮಾಡಿ ನಾವು ಅದನ್ನು ತೆಗಿಯಲ್ಲ. ಅದಕ್ಕೆ ಚಿಂದಿ ಆಯೋವಂಥವ್ರು ಇರ್ತಾರೆ, ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳಿ, ನಾವೇನಿದ್ರು ಮನೆಯಿಂದ ಕಸ ಸಂಗ್ರಹ ಮಾಡ್ಕೊಂಬರೋದಷ್ಟೇ ನಮ್ಮ ಕಾರ್ಯ ಅಂತ ಹೇಳಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿ ಈಗಾಗಲೇ ಹಲವಾರು ಈ ರೀತಿ ಅಲರ್ಜಿಗಳಾಗಿರ್ತಕ್ಕಂಥದ್ದು, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು, ಕೈಗಳು ಚರ್ಮಗಳು ಕುಯ್ಕೊಂಡೋಗಿರ್ತಕ್ಕಂಥದ್ದು ಗಾಜಿನ ತುಂಡುಗಳಿಂದ, ಈ ವೇಸ್ಟಿಂದ ಮೈಕೈಯಲ್ಲಿ ಅವರಿಗೆ ತರಿಸಿರುವಂಥ ಗಾಯಗಳಾಗಿರುವಂಥದ್ದು ದಾಖಲೆಗಳನ್ನ ಇಟ್ಕೊಂಡು ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಗುತ್ತಿಗೆದಾರರಿಗೂ ಇವ್ರಿಗೂ ಸಂಬಂಧ ಇಲ್ಲ. ಇವರೆಲ್ಲ ನೇರವಾಗಿ GBA ಅಧೀನದಲ್ಲಿರ್ತಕ್ಕಂಥ ಒಂದು ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಲಿಮಿಟೆಡ್ನ ಅಧೀನಕ್ಕೊಳ್ಪಟ್ಟಿರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ತಮಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು, ಇದರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಪ್ರತಿಭಟನೆ ಮಾಡಿ ಅವರು ಹೋರಾಟ ಮಾಡ್ತಾ ಇದ್ರೆ, ಇವರು ಗುತ್ತಿಗೆದಾರರ ಮೇಲೆ FIR ಹಾಕ್ರಿ ಅಂತ ಹೇಳಿ ಮಾಡಿಸ್ತಾ ಇರ್ತಕ್ಕಂಥದ್ದು. ಅದು ಬೇರೆ ಬೇರೆ ಕಾರಣಕ್ಕೆ ಈಗ ಇರ್ತಕ್ಕಂಥ 33 ಪ್ಯಾಕೇಜ್ಗಳಲ್ಲಿ ಕರಿಗೌಡರು ಅವರು ನಿರೀಕ್ಷೆ ಮಾಡಿದಂಥ ಲಾಭ ಅವರಿಗೆ ಕಾನೂನು ಬಾಹಿರ ಲಾಭ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಇವತ್ತು ಗುತ್ತಿಗೆದಾರರನ್ನ ಅವ್ರ ಮೇಲೆ FIR ಹಾಕ್ಸ್ತಾ ಇರ್ತಕ್ಕಂಥದ್ದು. ಅವರು ಸಮಸ್ಯೆ ಪರಿಹಾರ ಮಾಡಬೇಕು ಅಂದರೆ ಈ ಒಂದು ಯಾರು ಮನೆಗಳಿಂದ ಆಟೋ ರಿಕ್ಷಾಗಳಲ್ಲಿ ಕಸ ಸಂಗ್ರಹ ಮಾಡ್ತಾರೆ ಅವರನ್ನು ಕರೆಸಿ ಅವ್ರಿಗೆ ನಿಮ್ಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ, ನೀವು ಮನೆ ಮುಂಚೆ ಯಾಕೆ ಮಾಡ್ತಾಯಿದ್ರು ಅದೇ ರೀತಿ ಮನೆಯಿಂದ ಕಸ ಸಂಗ್ರಹ ಕಾರ್ಯ ಮಾತ್ರ ಮಾಡಿ, ಮಿಕ್ಕಿದ್ದು ಬ್ಲ್ಯಾಕ್ ಸ್ಪಾಟ್ಗಳಲ್ಲಿ ನಾವು ಈ ಚಿಂದಿ ಆಯೋರ ಮೂಲಕ ರಾಕ್ ಪಿಕರ್ಸ್ ಅಂತ ಇರ್ತಾರೆ ಅವರ ಮೂಲಕ ನಾವು ಮಾಡಿಸ್ಕೊಳ್ತೀವಿ ಅನ್ನೋ ಒಂದು ಕೆಲಸವನ್ನು ಅವ್ರು ಹೇಳಿದ್ರೆ ಅದು ಸರಿ ಹೋಗುತ್ತೆ. ಆದರೆ ಅವ್ರು ಅದು ಮಾಡ್ದಿರ ಇದನ್ನು ನೀವೇ ಮಾಡಿ ಅಂತ ಹೇಳ್ತಾ ಇರೋದ್ರಿಂದ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಆದೇಶ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ಅವ್ರು ಮಾಡ್ತಾ ಇರೋದ್ರಿಂದ ಅವ್ರು ಅದನ್ನ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ಕಸ ಎತ್ತೋರಿಗೆ ಪಾಪ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಸರಿಯಾದ ಡ್ರೆಸ್ ಇಲ್ಲ. ಹಾಗಾದ್ರೆ ಅದಕ್ಕೆ ಅಂತ ಇಟ್ಟಿರುವ ಹಣ ಎಲ್ಲಿ ಪೋಲಾಗ್ತಿದೆ ಸರ್? ಇವತ್ತು ನಿಮಗೆ ನಾನು ಈಗಾಗಲೇ ಹೇಳ್ದಾಗೆ ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀನಿ, ಈ ಕಸ ಅನ್ನೋದು ಈ ಅಧಿಕಾರಿಗಳ ಪಾಲಿಗೆ ಒಂದು ಹಳೆಯ KGFನ ಚಿನ್ನದ ಗಣಿಯಾಗಿರ್ತಕ್ಕಂಥದ್ದು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಅದರಲ್ಲಿ ಯಾವ್ಯಾವ ಮಾರ್ಗದಲ್ಲಿ ಯಾವ್ಯಾವ ರೂಪದಲ್ಲಿ ಹಣವನ್ನು ಅನುದಾನಗಳನ್ನು ದುರ್ಬಳಕೆ ಮಾಡಿಕೊಂಡು ತಾವು ಅಕ್ರಮ ಹಣ ಗಳಿಕೆಗೆ ದಾರಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ, ಅದೆಲ್ಲ ಮಾಡಿಕೊಂಡು ಅವರು ದೊಡ್ಡ ಮಟ್ಟಕ್ಕೆ ಅವರು ಶ್ರೀಮಂತರಾಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾದಂಥ ಆದೇಶಗಳನ್ನ ಅವ್ರು ಹೊರಡಿಸ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಇವರಿಗೆ ಕಾರ್ಮಿಕರು, ಪೌರ ಕಾರ್ಮಿಕರಾಗಲಿ ಅಥವಾ ಈ ಚಿಂದಿ ಆಯುವಂಥವ್ರಾಗಲಿ ಅಥವಾ ಈ ಕಸ ಸಂಗ್ರಹ ಮಾಡುವಂಥ ಕಾರ್ಮಿಕರ ಆರೋಗ್ಯದ ಬಗ್ಗೆ ಆಗಲಿ ಅವರ ಆರ್ಥಿಕ ಸಮಸ್ಯೆಗಳನ್ನು ಸರಿಪಡಿಸುವಂಥದ್ರಲ್ಲಾಗಲಿ ಇವ್ರಿಗೆ ಯಾವುದೇ ಇವರಿಗೆ ಆಸಕ್ತಿ ಇಲ್ಲ. ಕೇವಲ ಇವರು ನಿರೀಕ್ಷೆ ಮಾಡಿದಂಥದ್ದು ಬರ್ತಾ ಇದೆಯಾ ಇಲ್ವಾ ಅನ್ನೋ ಅಷ್ಟೇ ಅವರಿಗೆ ಇರೋವಂಥದ್ದು. ಅಕ್ರಮ ಆದಾಯ ಬರ್ತಾ ಇದೆಯಾ ಇಲ್ವಾ, ಅದಕ್ಕೆ ಅಡ್ಡಿ ಏನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಳುವಂಥದ್ದು, ಅವರ ಸ್ವಾರ್ಥಕ್ಕೆ ನಿವಾರಣೆ ಮಾಡ್ಕೊಳ್ಳೋಂಥ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಇರ್ಬೋದು ಅಥವಾ GBA ಮುಖ್ಯ ಆಗಿರ್ಬೇಕು, ಅವ್ರು ಮಾಡಬೇಕಾಗಿರೋಂಥದ್ದು ಮೊಟ್ಟ ಮೊದಲಾಗಿ ಈ ಒಂದು ಆರೋಗ್ಯ ಸಮಸ್ಯೆ, ವಿಪರೀತವಾದಂಥ
ಅಲರ್ಜಿ ಕಾಯಿಲೆಗಳಿಂದ, ತರಚು ಗಾಯಗಳಿಂದ ಗಾಯಗೊಳ್ತಾ ಇರ್ತಕ್ಕಂಥ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಮತ್ತು ಈ ಕಸ ಸಂಗ್ರಹ ಮಾಡುವಂಥ ಕಾರ್ಮಿಕರ ಆ ಸಮಸ್ಯೆಗಳನ್ನು ಅವರು ಸರಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೇ ಹೊರತು ಈ ರೀತಿ ಗುತ್ತಿಗೆದಾರರ ಮೇಲೆ FIRಗಳನ್ನ ಹಾಕ್ಸುವಂಥದ್ರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟ. ಒಂದು ದೊಡ್ಡ ಹೋರಾಟಗಾರರು, ಜನರಿಗೆ ಬಹಳಷ್ಟು ಒಂದು ಕ್ಯೂ ಮಾತು ಹೇಳ್ತೀರಾ. ಜನರಿಗೆ ಏನ್ ಕ್ಯೂ ಮಾತು ಹೇಳ್ತೀರಾ ಸರ್? ಯಾಕಂದ್ರೆ GBA ಆಗಿರ್ಬೋದು, ಯಾರೇ ಸುತ್ತೋಲೆ ಹೊಡಿಸುವಾಗ ಕಸನ ಬೇರೆ ಮಾಡ್ತಾರೆ, ಜನರ ತಪ್ಪು ಕೂಡ ಇದೆ, ಒಟ್ಟಿಗೆ ಮಿಶ್ರಣ ಮಾಡಿ ಹಾಕ್ತೀರಾ. ಸೊ ಏನ್ ಕ್ಯೂ ಮಾತು ಹೇಳ್ತೀರಾ ಸರ್? ಮೊದಲನೇದಾಗಿ ನಮ್ಮ ನಾಗರಿಕರು ಸರಿ ಹೋಗ್ಬೇಕು, ನಮ್ಮ ಸಾರ್ವಜನಿಕರು ಸರಿ ಹೋಗ್ಬೇಕು. ಮೊದಲನೇದಾಗಿ ಏನು ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಸೆಗ್ರಿಗೇಷನ್ ಅನ್ನೋದು ಕಡ್ಡಾಯ. ಅಂದರೆ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕ ಮಾಡಬೇಕಾಗಿರ್ತಕ್ಕಂಥದ್ದು ಜನರ ಕರ್ತವ್ಯ. ಅದನ್ನು ಮಾಡಿಕೊಟ್ರೆ ಈ ಸಮಸ್ಯೆ ಇರಲ್ಲ. ಹಾಗಾಗಿ 100% ಎಲ್ಲೂ ಸಾಧ್ಯ ಇಲ್ಲ, 90% ಸಾಧ್ಯ ಇದೆ. ಇಂದೋರಲ್ಲಿ 75% ಮಾಡ್ತಾ ಇದ್ದಾರೆ. ಅದೇ ಪ್ರಮಾಣದಲ್ಲಿ ನಾವು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಸಾರ್ವಜನಿಕರು ಸಹಕಾರ ಮಾತ್ರ ತುಂಬಾ ಅಗತ್ಯ. ಅವ್ರು ಮಾಡಿದ್ರೆ ಮಾತ್ರ ಈ ಸಮಸ್ಯೆಗಳು ಸರಿ ಹೋಗುತ್ತೆ. ಮೋದಿ ಅವ್ರದೇ ಒಂದು ಇದಿದೆ, ಸ್ಲೋಗನ್ ಇದೆ, ಅದನ್ನ ಜನರು ಪಾಲಿಸ್ತಾ ಇದ್ದಾರೆ ಸರ್. ಯಾಕಂದ್ರೆ ನೀವು BJP ಅವರು ಬಹಳಷ್ಟು ಎಲ್ಲಾ ಕಡೆ ಕೂಡ ಕಾರ್ಯಕ್ರಮ ಮಾಡಿದ್ರೆ ಅದು ಪಾಲನೆ ಆಗ್ತಾ ಇದೆ, ನಿಮ್ಗೆ ಅನ್ಸ್ತಾ ಇದೆಯಾ? ನಿಮಗೆ ಎಲ್ಲೆಲ್ಲಿ ಬಡ ಕುಟುಂಬದ ವರ್ಗದ ಜನ ಇರ್ತಾರೆ ಅಲ್ಲೆಲ್ಲ ಈ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ. ಎಲ್ಲಿ ವಿದ್ಯಾವಂತರಿದ್ದಾರೆ ಅಲ್ಲೇ ಇದಾಗದೇ ಇರ್ತಕ್ಕಂಥ ನೋಡಿ, ನೀವು ಬ್ಲಾಕ್ ಸ್ಪಾಟ್ಸ್ ಎಲ್ಲಿ ಅಂತ ನೋಡಿ, ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತಾರೆ, ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಅವರೆಲ್ಲ ವಿದ್ಯಾವಂತರೇ. ಹಾಗಾಗಿ ಮೊದಲು ಅವರು ಪಾಠ ಕಲಿಬೇಕು. ಆ ಪಾಠ ಕಲ್ತಾಗ ಮಾತ್ರ ನೀವು ಇದನ್ನ ಸರಿ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಮಾರ್ಷಲ್ಗಳಂತ ಯಾಕೆ ಇಟ್ಕೊಂಡಿದ್ದೀರಾ, ಸಂಬಂಧಪಟ್ಟದವರ ಮೇಲೆ FIR ಹಾಕ್ಸುವಂಥದ್ದು, ಆ ಪೌರ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು, ಈ ಕಸ ಸಂಗ್ರಹ ಮಾಡುವಂಥ ಸಮಸ್ಯೆಗಳಿಗೆ ಇದು ಮಾಡಿದ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಹೇಳುವಂಥದ್ದು, ಮತ್ತು ಈ ನಮ್ಮ GBA ಮುಖ್ಯ ಆಯುಕ್ತರಿಗೆ ಒಂದ್ಸಾರಿ ಅವ್ರ ಮೈ ಕೈ ನೋಡಿ ಯಾವ ರೀತಿ ಅಲರ್ಜಿ ಕಾಯಿಲೆಗಳು ಅವರು ನೀವು ಕೊಡುವಂಥ ದುಡ್ಡು ಅವರ ಆ ಕಾಯಿಲೆಗಳು ವಾಸಿ ಮಾಡ್ಕೊಳ್ಳೋಕ್ಕೂ ಸಾಕಾಗಲ್ಲ. ಅಷ್ಟರ ಮಟ್ಟಿಗೆ ಅವ್ರ ಆರೋಗ್ಯದ ಸ್ಥಿತಿ ಹದಗೆಟ್ಟೋಗಿರ್ತಕ್ಕಂಥದ್ದು. ಈ ಕಡೆ ನೀವು ಗಮನ ಹರಿಸಬೇಕು ಅಂತ ನಾನು GBA ಮುಖ್ಯ ಆಯುಕ್ತರನ್ನ ಕೇಳ್ತೀನಿ. ಹೇಳಿದ್ರೆ 5,000 ದಂಡ ಅಂತ, ಎಷ್ಟೋ ಜನ ಸಂಗ್ರಹ ಮಾಡಿದ್ದಾರೆ ಸರ್ ಅಧಿಕಾರಿಗಳು, ಆ ಹಣ ಎಲ್ಲೋಗಿದೆ? ನಾವು ಆಯುಕ್ತರ ಖಾತೆಗೆ ಹಣ ಬಂದಿದ್ಯಾ ಇಲ್ವಾ, ಸೇರಿದ್ಯಾ ಇಲ್ವಾ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ನಾನು ಕೇಳಿದ್ದೀನಿ. ನಿಮ್ಗೆ ಅದ್ರದ್ದು ಪ್ರತಿಯನ್ನು RTI ಅರ್ಜಿ ಕೊಡೋದಕ್ಕೆ ಉತ್ತರ ಕೊಡೋದಕ್ಕೆ 5 ಕಾರ್ಪೊರೇಷನ್ಗಳಿಂದ DCFಗಳು ತಡ್ಕಾಡ್ತಾ ಇದ್ದಾರೆ. ಅದನ್ನ ಅಂತಿಮವಾಗಿ ಅವ್ರು 21 ದಿನಗಳೊಳಗೆ ಕೊಡಲೇಬೇಕು. ಕೊಟ್ಟಾಗ ಅದು ಆ ಮಾಹಿತಿ ಕೂಡ ನಾನು ನಿಮ್ಮ ಮುಂದೆ ತಗೊಂಡ್ಬರುವಂತ ಕೆಲಸವನ್ನು ಮಾಡ್ತೀನಿ. ಸಿಟಿಯಲ್ಲಿ ಯಾಕೆ ಕಸ ಎತ್ತೋದನ್ನ ನಿಲ್ಸಿದ್ದೀರಾ? ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನಿಮ್ಮ ಹುಡುಗರು ಏನಂತಾರೆ ಸರ್? ಮೇಡಮ್ ಅವರೇ, ಸಿಟಿಯಲ್ಲಿ ಈಗ ಕಸ ಎತ್ತೋದನ್ನ ನಿಲ್ಸಿರೋ ಉದ್ದೇಶ ಬಂದು ನಮ್ಮ ಕೈಯಲ್ಲಿ ಈ ನಮ್ಮ ಸ್ವಂತ ಕೈಗಳಿಂದ ಸೆಗ್ರಿಗೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಮನೆಯಲ್ಲಿ ಇರೋವಂಥ ಅವರು ಹಸಿ ಕಸ ಒಣ ಕಸನ ಬೇರ್ಪಡಿಸದೆ ಕೊಡೋವಂಥ ಕಸನ, ಅದ್ರ ಜೊತೆಗೆ LVP ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ ಅಂತ ಅದೆಲ್ಲ ಇರ್ತದೆ, ಅದನ್ನು ಬೇರ್ಪಡಿಸಿ ಕೊಡಿ ಅಂತ. ಅವ್ರುಗಳನ್ನೆಲ್ಲ ನಾವು ಕೈಯಲ್ಲಿ ಮುಟ್ಬೇಕಾದ್ರೆ ಸಿರಂಜ್ಗಳಿರ್ತವೆ, ಬ್ಲೇಡ್ಗಳಿರ್ತವೆ, ಗಾಜ್ ಪೀಸ್ಗಳಿರ್ತವೆ, ಮತ್ತು ಸ್ಯಾನಿಟ್ರಿ ಪ್ಯಾಡ್ಸ್ ಇರ್ತವೆ, ಮತ್ತು ಕೊಳೆತು ನಾರ್ತಾ ಇರೋಂಥ ಕೆಲವು ಪದಾರ್ಥಗಳಿರ್ತವೆ, ಮತ್ತು ಅದ್ರ ಜೊತೆಗೆ ಏನು ಕೆಲವೊಂದು ಸಣ್ಣ ಪುಟ್ಟ ಇಲಿ ಅಂಥವೆಲ್ಲ ಸತ್ತೋಗಿ ಕೊಳೆತೋಗಿರೋವೆಲ್ಲ ಇರ್ತವೆ. ಅಂಥವನ್ನೆಲ್ಲ ನಾವು ಬೇರ್ಪಡಿಸೋಂಥ ಸಮಯದಲ್ಲಿ ಅದ್ರದ್ದು ಇನ್ಫೆಕ್ಷನ್ ಆಗಿ ನಮಗೆ ಸ್ಕಿನ್ ಅಲರ್ಜಿ ಬರೋದು, ಉಸಿರಾಟದ ತೊಂದರೆ ಆಗೋದು, ಈ ರೀತಿ ಬೇರೆ ಬೇರೆ ಕಾಯಿಲೆಗಳಿಗೆ ಟರ್ನ್ ಆಗ್ತಾಯಿದೆ. ಇಂಜೆಕ್ಷನ್ಗಳು ಚುಚ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಆಗಿ ಈಗಾಗಲೇ ಸುಮಾರು ಕಾಳುಗಳೆಲ್ಲ ಕೊಳೆತೋಗ್ಬಿಟ್ಟಿದೆ ನಮ್ಮ ಹುಡುಗರಿಗೆ. ಈಗ ತೊಂದರೆ ಥರ ಬಂತು. ಸೆಗ್ರಿಗೇಷನ್ ಮಾಡಿಸೋದನ್ನ ಪ್ರಾಥಮಿಕ ಹಂತದಲ್ಲೇ ಮನೆಗಳಿಂದ ಏನು ಸೆಗ್ರಿಗೇಷನ್ ಅಂದರೆ ಕಸನ ವಿಂಗಡಣೆ ಮಾಡಿ ಕೊಡೋ ಥರ ಒಂದು ಪ್ರೋಗ್ರಾಮ್ನ ಹಾಕ್ಕೊಳ್ಳಿ. ಅಲ್ಲಿ ಅವ್ರ ಮುಖಾಂತರ ಪ್ರೋಗ್ರಾಮ್ ಹಾಕ್ಕೊಂಡು ಅಲ್ಲಿ ಬೇರ್ಪಡಿಸ್ಕೊಟ್ರೆ ಆ ಕಸನ ನಾವು ತೊಗೊಂಡು ಬಂದು ಇದಕ್ಕೆ ಏನೋ ಟ್ರಾನ್ಸ್ಫರ್ ಸ್ಟೇಷನ್ಗೆ ಕೊಡ್ತೀರಿ. ಆ ನಂತರ ಇನ್ನು ಉಳಿದಿರೋದನ್ನು ಸೆಗ್ರಿಗೇಷನು ಟ್ರಾನ್ಸ್ಫರ್ ಸ್ಟೇಷನ್ ಅವ್ರು ಮಾಡಲಿ. ಆದರೆ ಕಾನೂನು ಇರೋದು ಏನಂತ ಹೇಳಿದ್ರೆ, ಒಂದು ಸಾರ್ವಜನಿಕರು ಬಂದು ಕಸನ ವಿಂಗಡಣೆ ಮಾಡಬೇಕು, ಹಸಿ ಕಸ ಒಣ ಕಸವಾಗಿ. ಅದರಲ್ಲಿ ಇನ್ನೂ ಬೇರ್ಪಡಿಸೋವಂಥದ್ದು ಇತ್ತಂದರೆ ಟ್ರಾನ್ಸ್ಫರ್ ಸ್ಟೇಷನ್ಗಳಲ್ಲಿ ಬೇರ್ಪಡಿಸ್ಬೇಕು. ನಾವು ಬರೀ ಕಸನ ಪಡ್ಕೊಳ್ಳೋದು, ಅಲ್ಲಿಂದ ತೊಗೊಂಡು ಬಂದು ಟ್ರಾನ್ಸ್ಫರ್ ಸ್ಟೇಷನ್ಗೆ ಕೊಡೋದು, ಡಂಪಿಂಗ್ ಯಾರ್ಡ್ಗಳಿಗೆ ಕೊಡೋದು ನಮ್ಮ ಕೆಲಸ. ಇದನ್ನು ಬಿಟ್ಟು ಇವರೆಲ್ಲರೂ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಸಾರ್ವಜನಿಕರಿಗೆ ಹೇಳ್ತಾ ಇಲ್ಲ ಅಧಿಕಾರಿಗಳು, ಇಲ್ಲಿ ಈ ಕಡೆ ಟ್ರಾನ್ಸ್ಫರ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇಲ್ಲ. ನಮ್ಮ ಕೈಯಲ್ಲಿ ಬಲವಂತ ಕೆಲಸ ಮಾಡಿಸ್ತಾ ಅಂದರೆ ಇಲ್ಲಿ ಗುತ್ತಿಗೆದಾರರ ಹತ್ರ, ಅಂದರೆ ಯಾರು ಟ್ರಾನ್ಸ್ಫರ್ ಸ್ಟೇಷನ್ ಏನು ಗುತ್ತಿಗೆ ಅವ್ರ ಯಾರು ಪ್ರಶ್ನೆ ಮಾಡೋರಿಲ್ಲ. ಇವ್ರು ಹೇಗೆ ಸತ್ರು, ಇವ್ರ ಪರಿಸ್ಥಿತಿ ಏನೇ ಇದ್ರೂ ಸರ್ಕಾರ ಕೂಡ ಇವ್ರಿಗೆ ಸ್ಪಂದಿಸಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂದು ನಮ್ಮನ್ನ ಈ ರೀತಿ ಶೋಷಣೆಗೊಳಪಡಿಸ್ತಾ ಇದ್ದಾರೆ. ನೀವು ಕೆಲವೊಂದು ವಿಡಿಯೋಗಳಾಗಿರ್ಬೋದು, ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ. ಯಾಕೆ ಕೊಟ್ಟಿಲ್ವಾ ಎಲ್ಲರಿಗೂ? ಅಥವಾ ಕೊಟ್ರು ಅದನ್ನ ನಿಮ್ಗೆ ಕೊಟ್ಟಿಲ್ವಾ? ಹಣ ಎಲ್ಲಾದ್ರೂ ದುರುಪಯೋಗ ಆಗ್ತಾ ಇದೆಯಾ? ಆರೋಗ್ಯದ ದೃಷ್ಟಿ ಹೇಗೆ ಸರ್? ಮೇಡಮ್ ಅವರೇ,
ಮಾಸ್ಕು, ಗ್ಲೌಸು, ಗಂಬೂಟ್ಗಳು ನಮಗೆ ಕೊಡಬೇಕಂತ ಇದೆ. ಅದನ್ನು ಸಪ್ಲೈ ತಗೊಂಡಿರೋರು ಯಾರು? ಗುತ್ತಿಗೆದಾರರಲ್ಲ. ಅದನ್ನು ಬೇರೆ ತಗೊಂಡಿರೋರು ಯಾರೋ ಗುತ್ತಿಗೆದಾರರು. ಅವರು ನಮಗೆ ತಂದು ಕೊಡಲ್ಲ, ನಾವು ಅದನ್ನು ಹಾಕ್ಕೊಳಕ್ಕಾಗಲ್ಲ. ಇನ್ನೊಂದೇನೆಂದರೆ ಸೆಗ್ರಿಗೇಷನ್ ಮಾಡೋವಂಥ ಟೈಮಲ್ಲಿ ಗ್ಲೌಸ್ಗಳು ಹಾಕ್ಕೋಬೇಕು ಅಂತಾರೆ. ಗ್ಲೌಸ್ಗಳು ಹಾಕೋದು ನಮ್ಮದು ಸೆಗ್ರಿಗೇಷನ್ ತಗೋಬೇಕು. ಸ್ವಚ್ಛವಾಗಿಡ್ಬೇಕು ಅಂತ ಅದನ್ನೆಲ್ಲ ಒಂದು ಬ್ಯಾಡ್ ಸ್ಮೆಲ್ಸ್ ಬರ್ತಾ ಇರ್ತದೆ. ಇದೆಲ್ಲ ಯಾರಿಂದ ಅಂತ ಹೇಳಿದ್ರೆ ನಮ್ಮ ಸಾರ್ವಜನಿಕರಿಂದ. ಅವ್ರು ಎಚ್ಚೆತ್ಕೊಳ್ಳದೆ ಇರೋದ್ರಿಂದ ನಮ್ಗೆ ಇವತ್ತು ಬೆಂಗಳೂರು ಗಬ್ಬು ನಾರ್ತಾ ಇದೆ. ಇನ್ನು ಅದ್ರ ಜೊತೆಗೆ ಯಾರು ಟ್ರಾನ್ಸ್ಫರ್ ಸ್ಟೇಷನ್ ಗುತ್ತಿಗೆ ತಗೊಂಡಿದ್ದಾರೆ ಅಂತ ಏನು ಗುತ್ತಿಗೆದಾರರಾಗಲಿ, ಅದಕ್ಕೆ ಸಪೋರ್ಟ್ ಮಾಡ್ತಾರಂಥ ಅಧಿಕಾರಿಗಳಾಗಲಿ ಕೆಲಸ ತಗೊಳ್ದೇ ಇರೋದ್ರಿಂದ ಇವತ್ತು ಆ ಇಬ್ಬರು ಸಾರ್ವಜನಿಕರು ಮತ್ತು ಗುತ್ತಿಗೆದಾರ ಮಾಡಬೇಕಾರೋ ಕೆಲಸ ನಮ್ಮ ಚಾಲಕರು ಮಾಡಿಸಿ ಇವತ್ತು ತೊಂದರೆಗೆ ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಮೊದಲನೇದಾಗಿ ಸಾರ್ವಜನಿಕರು ಸರಿಯಾದಂಥ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡಿ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಕರೆಕ್ಟಾಗಿ ಕೊಡಿ. ನಾವು ಟೈಮ್ ಪ್ರಕಾರ ಬರಬೇಕು ಅಂತ ಹೇಳಿದ್ರೆ ನಮಗೆ ಆಫೀಸ್ ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆ ಇಷ್ಟಿಂದ ಇಷ್ಟೊತ್ತವರೆಗೂ ಮಾಡಿಸೋಕೆ ನಮಗೆ ಎಲ್ಲ ಸೆಗ್ರಿಗೇಷನ್ ಮಾಡಿ ಎಲ್ಲ ನಿಮ್ಗೆ ಕೊಟ್ಟು ಹೋಗೋಷ್ಟರಲ್ಲಿ ಮನೆಗಳಿಗೆ 4 ಗಂಟೆ 5 ಗಂಟೆ 6 ಗಂಟೆ ಆಗುತ್ತೆ. ನಾವು ಬೆಳಗ್ಗೆ ಎದ್ದು ಬರೋದು 5:30ಗೆ ಬರ್ತೀರಿ. 5:30ಇಂದ ಕಂಟಿನ್ಯೂ ಆಗಿ ನಾವು 4 ಗಂಟೆ 5 ಗಂಟೆವರೆಗೂ 6 ಗಂಟೆವರೆಗೂ ಕೆಲಸ ಮಾಡ್ತೀರಿ. ನಾವು ಮನುಷ್ಯರೇ ಅಲ್ವಾ? ಒಬ್ಬ ಮನುಷ್ಯ ಸರಾಸರಿ ಬಂದ್ಬಿಟ್ಟು 8 ಅವರ್ ಡ್ಯೂಟಿ ಮಾಡಬೇಕು. ನಾವು ಅಂಥದ್ರಲ್ಲಿ 16-18 ಅವರ್ ಡ್ಯೂಟಿ ಮಾಡ್ತಾಯಿದ್ದೀವಿ. ನಾವು ಮನುಷ್ಯರೇ ಅಲ್ವಾ? ನಿಮ್ಮ ಥರನೇ ನಾವು ನಮ್ಮನ್ನು ಪರಿಗಣಿಸ್ಬೇಕಲ್ವಾ? ಕಸ ಎತ್ತಕ್ಕೆ ಮಾತ್ರ ನಾವು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ. ಇವಾಗ ಸೆಗ್ರಿಗೇಷನ್ ನಮ್ಮ ಕೈಲೇ ಮಾಡಿಸ್ತಾ ಇದ್ದಾರೆ. ಮನೆ ಡೋರ್ ಟು ಡೋರ್ ಕಸ ನಾವೇ ಮಾಡ್ತಾ ಇದೀವಿ. ಅದರಲ್ಲಿ ಸೆಗ್ರಿಗೇಷನ್ ನಾವೇ ಮಾಡ್ಬೇಕಾದ್ರೆ ಸೆಗ್ರಿಗೇಷನ್ ಅಂತ ಬೇರೆಯವ್ರು ಇರ್ತಾರೆ, ಅದನ್ನು ನಮ್ಮ ಕೈಲೇ ಮಾಡಿಸ್ತಾ ಇದ್ದಾರೆ. ಇವಾಗ LVP ಅಂತ ಹೊಸ ಒಂದು ಕತೆ ಬಂದೈತೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಇವಾಗ ಸಿಟಿಯಲ್ಲಿ ಹೊಸ ರೋಗಗಳು ಏನೇನೋ ಬರ್ತಾ ಇದೆ. ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಮಾಸ್ಕ್ ಇಲ್ಲ, ಗ್ಲೌಸ್ ಕೊಡ್ತಾ ಇಲ್ಲ, ನಮಗೆ ಸ್ಯಾಲರಿನೂ ಸಿಗ್ತಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂದರೆ ಎಲ್ಲ ಕೆಲಸ ನಮ್ಮ ಕೈಲೇ ತಲೆ ಮೇಲೆ ಆಗಿದ್ದಾರೆ ಅಂತ ನಾವೆಲ್ಲರೂ ಸ್ಟಾಪ್ ಮಾಡಿದ್ವಿ. ಎಲ್ಲೆಲ್ಲೂ ನಾವು ಕೆಲಸ ಮಾಡ್ತಾ ಇಲ್ಲ, ಕಸ ಕೂಡ ನಾವು ಎತ್ತಾ ಇಲ್ಲ. ಓಕೆ, ಸೊ ಇದು ಯಾವ ರೀತಿ ಬೇಡಿಕೆ ಇದೆ ಸರ್ಕಾರದ ಮುಂದೆ ನಿಮ್ದು? ಯಾಕಂದ್ರೆ ಆರೋಗ್ಯ ಸಮಸ್ಯೆನ ಎಷ್ಟು ನೀವು ಫೇಸ್ ಮಾಡ್ತಾ ಇದ್ದೀರಾ? ಒಂದೊಂದು ದಿನಕ್ಕೆ ನಾವು ಸಾಯ್ತಾ ಇದೀವಮ್ಮ. ಎಲ್ಲ ಕಸದಲ್ಲಿ ಹೋಗಿ ಒಂದೊಂದು ದಿನಕ್ಕೂ ನಾವು ಸಾಯ್ತಾ ಇದೀವಿ. ನಮಗೆ ಸರಿಯಾದ ರೀತಿಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ನಾವು ಕಸದ ಜೊತೆಲಿ ದಿವಸ ಅದರಲ್ಲಿ ಕಸ ಹೋಗಿ ಬೆಳಗ್ಗೆಯಿಂದ ಸಂಜೆ ಗಂಟೆ ಸೆಗ್ರಿಗೇಷನ್ ಅದು ಇದು ಅಂತ ಮಾಡಿ ಸಾಯ್ತದೆ ಹೊರತು ನಮ್ಗೆ ಯಾವುದೇ ಸೌಕರ್ಯ ಇಲ್ಲ. ನಮ್ಗೆ ಏನು ಬೇಕಾಗಿದೆ ಅಂದರೆ ನಮಗೆ ನೇರವಾದ ಪದ್ಧತಿ ನಮಗೆ ಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಸಹಕರಿಸಿ ನಮಗೋಸ್ಕರ ಹೋರಾಟ ಮಾಡಿ ನಾವು ನಮಗೆ ಕಸದಿಂದ ಸ್ವಲ್ಪ ಪಾರಾಗಬೇಕು. ನಮ್ಗೆ ಏನಾಗಿದೆ ಅಂದರೆ ಸ್ವಂತಕ್ಕೆ ನಮಗೆ ಸಹಕಾರ ಬೇಕು. ಸಹಕಾರ ಅಂದರೆ ನಮಗೆ ಸಹಾಯ ಮಾಡೋರು ಯಾರು ಇಲ್ಲ. ನಮಗೆ ಏನಿರೋದು ನಮಗೆ ಅದಕ್ಕೆ ಕಾರಣ ಸರಿಯಾಗಿ ಇದಾಗ್ತಾ ಇರಲಿಲ್ಲ. ನನಗೆ ಅದೇ ನಮಗೆ ಕಷ್ಟ ಭಯಂಕರ ಆಗ್ತದೆ. ಅದು ಯಾರಿಗೂ ಹೇಳ್ಕೊಳಕ್ ಆಗ್ತಾಯಿಲ್ಲ. ಯಾರಿಗೆ ಹೇಳಿದ್ರು ಅದನ್ನ ಯಾರು ಕೇರ್ ಮಾಡಲ್ಲ. ನಮ್ಮ ಅಮ್ಮ ಬೆಳಗ್ಗೆ ನಾವು 4 ಗಂಟೆಗೆ ಎದ್ದೊಳ್ಬೇಕು. ನಾಳೆ ನಾವು ತುಂಬಾ ದೂರದಿಂದ ಬರ್ತೀವಿ. 4 ಗಂಟೆಗೆ ಎದ್ದೊಳ್ಳಿ ಅಲ್ಲಿ 5 ಮಗ ತೊಳ್ಕೊಂಡು 5 ಗಂಟೆಗೆಲ್ಲ ಬಂದು ನಾವು ಕಸ 5:30 6:30ಇಂದ 6:30ಗೆಲ್ಲ ನಾವು ತಮಗೆ ಅಟೆಂಡೆನ್ಸ್ ಕೊಡ್ಬೇಕು. 5 ನಿಮಿಷ ಯಾರು ಸಹಕಾರ ಮಾಡಲ್ಲಮ್ಮ. ಮೇಲೆ ಕೆಳಗಡೆಲ್ಲ ಬಿಸಾಕ್ತಾರೆ ಕಸ. ಭಯಂಕರ. ನಾವು ದಿವಸ ಒಂದೊಂದು ದಿನ ಸಾಯ್ತಾನೆ ಇದೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು ಸಂತೋಷವಾಗಿ ಹೋಗಿ ಬರ್ತಾನೆ ಇಲ್ಲ ಮನೆಯಲ್ಲಿ. ಅಷ್ಟೇ ಬೆಳಗ್ಗೆ ಇದ್ರೆ ಸಂಜೆ ಕಡೆ ನಾವು ಸಾಯ್ತಾನೆ ಇರ್ಬೇಕು ಹೊರತು ಯಾವುದೇ ಸೌಕರ್ಯ ನಮಗಿಲ್ಲ, ಯಾವ ಸಹಾಯ ನಮಗಿಲ್ಲ. ಯಾವ ಗೌರ್ಮೆಂಟ್ ಕಡೆಯಿಂದ ನಮಗೆ ಸಹಕಾರ ಇಲ್ಲ, ಓನರ್ಗಳ ಕಡೆಯಿಂದ ನಮಗೆ ಸಹಕಾರ ಇಲ್ಲ, ಯಾರ ಕಡೆಯಿಂದ ಸಹಕಾರ ಇಲ್ಲ. ನಾವು ಬೆಳಗ್ಗೆ ಎದ್ದು ಸಾಯಂಕಾಲ ಕಡೆ ಸಾಯ್ಬೇಕು ಅಷ್ಟೇ ಹೊರತು ನಮ್ಗೆ ಯಾವುದೇ ಸಮಸ್ಯೆ ಯಾರು ತೀರಿಸೋರು ಇಲ್ಲ. ನಮಗೋಸ್ಕರ ನಮ್ಮ ತೇಗರಾಜ್ ಅವರು, ನಮ್ಮ ಓಬ್ಲೇಸ್ ಅವರು ನಮಗೋಸ್ಕರ ದಿನ ಅವ್ರು ನಮಗೋಸ್ಕರ ಹೋರಾಡ್ತಾನೆ ಇದ್ದಾವೆ. ಅದಕ್ಕೋಸ್ಕರ ಅವ್ರಿಗೆ ಹಿಂದ್ಗಡೆ ನಾವು ಬೆಂಬಲ ನಾವು ಯಾವತ್ತೂ ಇರ್ತೀವಿ. ನಮಗೆ ಸಹಕಾರ ಮಾಡೋದು ಅವ್ರೆ. ಸರ್ ಹೇಳಿ ಸರ್, ಎಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ? ಮುಂದಿನ ಹೋರಾಟ ಹೇಗಿರುತ್ತೆ? ಮೇಡಮ್, ಹೋರಾಟ ಇವತ್ತು ನೆನೆದಲ್ಲ. ಈಗ ಇಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇವರಿಬ್ಬರ ನಡುವೆ ತಿಕ್ಕಾಟದಿಂದ ಕಾರ್ಮಿಕರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಮೇಡಮ್, ವೆರಿ ಕ್ಲಿಯರ್ ಕಟ್ ಆಗಿ BBMP ಆದೇಶ ಇದೆ. 2021ರಲ್ಲಿ 11ನೇ ತಿಂಗಳಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾರ್ಮಿಕರ ಕೈಯಲ್ಲಿ ವಿಂಗಡಣೆ ಮಾಡ್ದೇನೆ ಪಬ್ಲಿಕ್ ಸಾರ್ವಜನಿಕರೇ ಮನೆ ಕಸನ ಡಿವೈಡ್ ಮಾಡಿ ಕೊಡಬೇಕು ಅಂತೀಗ. ಬಟ್ ಮನೆಯವರು ಮಾಡ್ತಾ ಇಲ್ಲ. ಜಾಸ್ತಿ ಎಲ್ಲ ರೋಡ್ಗೆ ತಂದು ಹಾಕ್ಬಿಡ್ತಾರೆ. ರಾತ್ರಿ ಹೊತ್ತು ಯಾವಾಗ ಬೇಕೋ ನೈಟ್ ಡ್ಯೂಟಿ ಹಾಗೆ ಹೀಗೆ ಅಂತೇಳಿ ಏನೇನೋ ರಾಶಿ ಬ್ಲಾಕ್ ಸ್ಪಾಟ್ ಕ್ರಿಯೇಟ್ ಆಗ್ತಾ ಇದೆ.
ಕ್ರಿಯೇಟ್ ಆದ್ರೂ ಇಷ್ಟು ದಿನ ಅದು ನಾವು ಕಾರ್ಮಿಕರ ಕೈಯಲ್ಲಿ ಸೆಗ್ರಿಗೇಷನ್ ಮಾಡಂಗಿಲ್ಲ ಅಂತ ಆದೇಶನೇ ಇದೆ. ಈಗ ಒಂದು ತಿಂಗಳಿಂದ ಆ ಆದೇಶಕ್ಕೂ ವಿರುದ್ಧವಾಗಿ BSWML ಕಂಪನಿ CEO ಅವರು ಯಾರ ಮೇಲೆ ಒತ್ತಡ, ಗುತ್ತಿಗೆದಾರರ ಮೇಲೆ ಒತ್ತಡ ತರ್ತಾ ಇದ್ದಾರೋ ಇಲ್ಲ ಮಾರ್ಷಲ್ಸ್ ಮೇಲೆ ಒತ್ತಡ ತರ್ತಾ ಇದ್ದಾರೋ ಗೊತ್ತಿಲ್ಲ. ಮಾರ್ಷಲ್ಸ್ ಬಂದು ಸದರಿ ವಾರ್ಡಲ್ಲಿ ಎಲ್ಲ ಕಾರ್ಮಿಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ನೀವು LVP ಮಾಡಲೇಬೇಕು, ಬ್ಲಾಕ್ ಸ್ಪಾಟ್ ಸೆಗ್ರಿಗೇಷನ್ ಮಾಡಲೇಬೇಕು, ಹಂಗಿದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಅಂತ. ಮೇಡಮ್ BBMP ಆದೇಶ ಇದೆ, ಕಾರ್ಮಿಕರ ಕೈಯಲ್ಲಿ ಡಿವೈಡ್ ಮಾಡಿಸ್ಕೊಡ್ದು ಬ್ಲಾಕ್ ಸ್ಪಾಟ್ಗಳು ಅಂತ. ಪಬ್ಲಿಕ್ ಮಾಡ್ಕೊಡೋದನ್ನ ನಾವು ತಗೊಂಡೋಗಿ ಲಾರಿಗಳಿಗೆ ತುಂಬಕ್ಕೇನೆ ನಮಗೆ 20 ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಈ ಬೇಸ್ ಮೇಲೆನೆ. ಪಬ್ಲಿಕ್ ಇಂದ ಒಣಕಸ ಹಸಿ ಕಸ ಅಂತ ಡಿವೈಡ್ ಮಾಡಿಸಿ ಪಬ್ಲಿಕ್ ಕೊಟ್ರೆ ಅದನ್ನ ತಗೊಂಡೋಗು ನಾವು ಲಾರಿಗಳಿಗೆ ತುಂಬ್ತಾ ಇದ್ವಿ ಇಷ್ಟು ದಿನ. ಈಗ ಒಂದು ತಿಂಗಳಿಂದ ರೋಡಲ್ಲಿ ಬಿದ್ದಿರೋ ಕಸನ ಕೈಯಲ್ಲೇ ಡಿವೈಡ್ ಮಾಡಿಸಿ ಆ ವಾಸನೆಗೆ ಅದರಲ್ಲಿ ಇಂಜೆಕ್ಷನ್ ಇರುತ್ತೆ, ಗ್ಲಾಸ್ ಪೀಸ್ ಇರುತ್ತೆ, ಈ ಲೇಡೀಸ್ದು ಬಟ್ಟೆ ಇರುತ್ತೆ, ಎಲ್ಲ ಬೇರೆ ಬೇರೆ ವಿಧವಾದ ಕಾಯಿಲೆಗಳೆಲ್ಲ ಬರುತ್ತೆ ಮೇಡಮ್. ಅದನ್ನ ಆ ವಾಸನೆ ಕುಡಿದು ಆ ಕೆಲಸ ನಮ್ಮ ಕಾರ್ಮಿಕರ ಕೈಯಲ್ಲಿ ಬಲವಂತವಾಗಿ ಮಾಡಿಸ್ತಾ ಇದ್ದಾರೆ. ಈ ಮಾಡಿಸೋದ್ರಿಂದ ಅವರ ಜೀವಕ್ಕೆ ಮತ್ತು ಜೀವನಕ್ಕೆ, ಉದ್ಯೋಗಕ್ಕೆ ಯಾವುದೇ ಒಂದು ಭದ್ರತೆ ಇಲ್ಲ. ಒಂದು ವೇಳೆ ಸರ್ಕಾರನೇ ನೇರ ವೇತನ ಅಂತ ನಾವೇನು ಹೋರಾಟ ಮಾಡ್ತಾ ಇದೀವಿ, ನೇರ ವೇತನ ಕೊಟ್ರೆ ಆ ಕಾರ್ಮಿಕರು ಆ ಕೆಲಸ ಮಾಡ್ತಾರೆ. ಅವ್ರು ಮಾಡಿದ್ರೆ ಅವ್ರಿಗೆ ಗೌರ್ಮೆಂಟ್ ಸೆಕ್ಯೂರಿಟಿ ಇರುತ್ತೆ ಅಂತ ಪ್ರಾಣ ತ್ಯಾಗಕ್ಕಾದ್ರೂ ರೆಡಿ ಇದ್ದು ಮಾಡ್ತಾರೆ. ಈಗ ಕಾಂಟ್ರಾಕ್ಟರ್ ಕಡೆಯಿಂದ ಇದ್ಕೊಂಡು ನಾವು ಮಾಡಿದ್ರೆ ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತಾಯ್ತು. ಇವಾಗ ನಮ್ಗೆ ಯಾರು ಜವಾಬ್ದಾರಿ, ಯಾರು ದಿಕ್ಕು? ಕಾಂಟ್ರಾಕ್ಟರ್ ಬಂದು ನೋಡ್ತಾರಾ? ಅಲ್ಲ, ಸರ್ಕಾರ ನೋಡುತ್ತಾ? ನಮ್ಮ ಜೀವನವೇ ಅಭದ್ರತಾ ಭಾವದಲ್ಲಿ ಇರಬೇಕಾದ್ರೆ ಈಗ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿಗಳ ನಡುವೆ ನಮ್ಮ ಜೀವನ ಮರಣದ ಪ್ರಶ್ನೆ ಆಗಿದೆ ಮೇಡಮ್ ಇದು. ಸರ್, ಮುಂದೆ ಈಗ ಎಷ್ಟು ಜನ ಆರೋಗ್ಯಕ್ಕೆ ತುತ್ತಾಗಿದ್ದಾರೆ? ನಿಮ್ಗೆ ಎಷ್ಟು ಸಂಬಳ ಬರ್ತಾ ಇದೆ? ಮೇಡಮ್, ಸಂಬಳ ಒಂದೊಂದು ವಾರ್ಡಲ್ಲಿ ಒಂದೊಂದು ರೀತಿ ಆಗ್ತಾ ಇದ್ದಾರೆ. ನಮಗೆ ಮಿನಿಮಮ್ ಲೇಬರ್ ಆಕ್ಟ್ ಪ್ರಕಾರ ಸ್ಯಾಲ್ರಿ ಕೊಡಬೇಕು, 21,000 ಸ್ಯಾಲ್ರಿ ಕೊಡಬೇಕು. ಆ 21,000ದಲ್ಲಿ ESI PF ಭರ್ತಿ ಹಿಡಿಬೇಕು. ಯಾವ ವಾರ್ಡಲ್ಲೂ ಯಾವುದೋ ಒಂದೆರಡು ವಾರ್ಡಲ್ಲಿ ಮಾಡ್ತಾ ಇರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಉಳಿದಿದ್ದು 8,000, 9,000, 10,000, 12,000 ಫೈನಲ್ ಕೊಡೋದು. ಕಾರ್ಮಿಕರು ಶೋಷಣೆ ನಡೀತಾ ಇದೆ. ಇದ್ರ ಬಗ್ಗೆ ಎಷ್ಟೇ ಮನವಿಗಳು ಕೊಡಿ ಅಧಿಕಾರಿಗಳಿಗೆ, ಯಾರೂ ಸ್ಪಂದಿಸಲ್ಲ. ಯಾಕೆ ಸ್ಪಂದಿಸಲ್ಲ ಅಂದರೆ ಗುತ್ತಿಗೆದಾರರು ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿರೋದ್ರಿಂದ ಕಾರ್ಮಿಕರಿಗೆ ನೇರವಾಗಿ ಸ್ಯಾಲ್ರಿನೂ ಬರಲ್ಲ. 5 ತಿಂಗಳು ಬ್ಯಾಲೆನ್ಸ್ ಇಟ್ಕೋತಾರೆ ಸಂಬಳ. ಒಂದು ಮಾತ್ರ 5ನೇ ತಿಂಗಳಲ್ಲಿ ಕೊಡ್ತಾರೆ, 4 ತಿಂಗಳು ಅವ್ರ ಹತ್ರನೇ ಇರುತ್ತೆ. ಮ್ಯಾಕ್ಸಿಮಮ್ 90% ನಮ್ಮ ಘನತ್ಯಾಜ್ಯ ವಿಭಾಗದಲ್ಲಿ ಇದೇ ರೀತಿ ಆಗ್ತಾ ಇದೆ. ಕಾರ್ಮಿಕರಿಗೆ ಶೋಷಣೆ ಆಗ್ತಾ ಇದೆ. ಸ್ಯಾಲ್ರಿನೂ ಕೊಡಲ್ಲ, ಅವ್ರಿಗೆ ಫೆಸಿಲಿಟಿಗಳು ಇಲ್ಲ, ಉದ್ಯೋಗ ಭದ್ರತೆ ಆದ ನೇರ ವೇತನನೂ ಕೊಡಲ್ಲ. ಈ ರೀತಿ ಯಾವುದೂ ಕೊಡದೇನೆ ಇವಾಗ ಅವರು ಸಾಯೋ ಪರಿಸ್ಥಿತಿಗೆ ಬಂದಿದ್ದಾರೆ ನಮ್ಮ ಚಾಲಕರು, ಸಹಾಯಕರು. ಇದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅವ್ರಿಗಂತ ಉದ್ಯೋಗ ಭದ್ರತೆ ಕೊಟ್ಟಿದ್ದೆ ಆದಲ್ಲಿ LVP ಮಾಡಿ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಅವರು ಇಷ್ಟವಾಗಿ ಮಾಡ್ತಾರೆ. ಈಗ ಕಾಂಟ್ರಾಕ್ಟರ್ ಹತ್ರ ಇದ್ಕೊಂಡು LVP ಮಾಡಿ ಆರೋಗ್ಯಕ್ಕೆ ಏನಾದರೂ ಹಾನಿಕರ ಆಗಿ ಸತ್ತೋದ್ರೆ ಕಾಂಟ್ರಾಕ್ಟರ್ ಕೊಡೋದು 5,000, 10,000 ಅಷ್ಟೇನಾ? ನಮ್ಮ ಡ್ರೈವರ್ಸ್ದು, ಲೋಡರ್ಸ್ದು ಒಂದು ಜೀವಕ್ಕೆ ಅಷ್ಟೇನಾ ಬೆಲೆ? ಸರ್, ಈಗ ಒಂದು ವೇಳೆ ಮಾಡದೇ ಇದ್ರೆ ಸಿಟಿ ಗಾರ್ಬೇಜ್ ಸಿಟಿ ಆಗಲ್ವಾ ಸರ್? ಈಗಾಗ್ಲೇ ಆ ಹೆಸರು ಬರೋದು ಪಕ್ಕ ಅಂತ ಆಗುತ್ತೆ. ಯಾಕಂದ್ರೆ 3-4 ದಿವಸದಿಂದ ಕಸ ಎತ್ತದೆ, ಎಲ್ಲ ಕೂಡ ಅಲ್ಲಲ್ಲಿರುವಂತದ್ದು. ಮೇಡಮ್, ನಮ್ಮ ಜೀವಕ್ಕೆ ಭದ್ರತೆ ಇಲ್ಲ ಅಂದಮೇಲೆ ಗಾರ್ಬೇಜ್ ಸಿಟಿ ಆದ್ರೇನು, ಇನ್ನೊಂದು ಸಿಟಿ ಆದ್ರೆ ನಮ್ಗೇನು ಮೇಡಮ್? ನಮಗೆ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದನ್ನ ಕೊಟ್ರೆ ತಾನೇ ನಾವು ಕ್ಲೀನ್ ಮಾಡೋದು. ಸಾರ್ವಜನಿಕರಲ್ಲೂ ನಾವು ಮನವಿ ಮಾಡ್ತೇವೆ. ಸಾರ್ವಜನಿಕರ ದೃಷ್ಟಿಯಲ್ಲಿ ನಾವೆಲ್ಲ ಪರ್ಮನೆಂಟ್ ಆಗಿದ್ದೀವಿ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಸಾರ್ವಜನಿಕರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಇದ್ದೀವಿ. ಮಿನಿಮಮ್ 8,000ರಿಂದ 12,000 ಒಳಗಡೆನೆ ಸ್ಯಾಲ್ರಿ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದು 3 ತಿಂಗಳು, 4 ತಿಂಗಳಿಗೆ, 1 ತಿಂಗಳು ತಗೊತಾ ಇದ್ದೀವಿ. ದಯಮಾಡಿ ಇದಕ್ಕೆಲ್ಲ ನೀವು ಇತಿಶ್ರೀ ಆಡದೇ ಇದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಕಸದ ಸಮಸ್ಯೆ ಇನ್ನೂ ಜಾಸ್ತಿ ರೀತಿಯಲ್ಲಿ ಬಿಗಡಾಯಿಸುತ್ತೆ. ಮತ್ತೆ ನಾವು ಮುಂದೆ ಹೋರಾಟ ಮಾಡಬೇಕಾಗುತ್ತೆ ಉಗ್ರ ರೂಪದಲ್ಲಿ. ಎಲ್ಲ ಮೂಗನ್ನ ಮುಚ್ಚಿಕೊಂಡು ಇವತ್ತು ನಾವು ಬೆಂಗಳೂರಲ್ಲಿ ಒಡ್ಡಾಡುವಂಥ ಪರಿಸ್ಥಿತಿಯನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳ ಜೊತೆ ಇದು ಒಂದು 7ನೇ 8ನೇ ಭಾಗ್ಯವನ್ನು ಕೊಟ್ಟಿದೆ. ಅದಕ್ಕೆ ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಒಂದು ಮೂಗು ಮುಚ್ಚು ಇವತ್ತೇನಾಗಿದೆ, ಗ್ಯಾಸ್ ಇಲ್ಲದೆ, ಹೊಟ್ಟೆಗೆ ಹಿಟ್ಟಿಲ್ಲದೆ ಇವತ್ತು ಬಾಯಿ ಮುಚ್ಕೊಂಡು ಓಡಾಡ್ತಾ ಇದ್ದಾವೆ. ರಸ್ತೆಯಲ್ಲಿ ಇಳಿದ್ಬಿಟ್ಟು ಓಡಾಡೋಣ, ವಾಯುವಿಹಾರ ಮಾಡೋಣ ಅಂದರೆ ಮೂಗು ಮುಚ್ಕೊಂಡು ಓಡಾಡೋಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ನಮಗೆ ಒಂದು ಭಾಗ್ಯವಾಗಿ ಕೊಟ್ಟಿದೆ. ಅದನ್ನೆಲ್ಲ ಪಡೆದಂಥ ನಾವೆಲ್ಲ ಭಾಗ್ಯಶಾಲಿಗಳು. ನಮಗೆ ಮತ್ತೊಮ್ಮೆ ನಾವೆಲ್ಲ ಕನ್ನಡಿಗರ ಪರವಾಗಿ ಈ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ಬಾಯಿ ಮುಚ್ಚಿಕೊಂಡ್ರೆ ಹಸು ಜಾಸ್ತಿ ಆಗುತ್ತೆ, ಮೂಗು ಮುಚ್ಚಿಕೊಂಡ್ರೆ ಸತ್ತೋಗ್ಬೋದು. ಇವತ್ತಿನ ಅಂಥ ಪರಿಸ್ಥಿತಿ ತಂದಿಟ್ಟಿದೆ ಅಲ್ರಿ. ಈ ಸರ್ಕಾರಕ್ಕೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ಇವತ್ತು ಬೇರೆ ಎಲ್ಲೂ ಬೇಡ, ನಮ್ಮ ಒಂದು ಕೂಗಳತೆ ದೂರದಲ್ಲಿ ಇದೇ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಬ್ಯಾಕ್ ಏನು ಈ ಒಂದು ಹಿಂಭಾಗದಲ್ಲಿ
ಬ್ಯಾಕ್ ಸೈಡ್ ರೋಡಲ್ಲಿ ಪ್ರತಿಷ್ಠಿತ ಮನೆಗಳಿದ್ದಾವೆ, ಒಂದು ಪೊಲೀಸ್ ಇಲಾಖೆಯ ಪೊಲೀಸ್ ಸ್ಟೇಷನ್ ಇದೆ. ಇವತ್ತು ದೊಡ್ಡ ದೊಡ್ಡ ಭಾಷಣ ಬಿಗಿಯುವಂಥ ನಮ್ಮ ಸುರೇಶ್ ಕುಮಾರ್ ಅವರ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ರಸ್ತೆಯಲ್ಲಿ ಓಡಾಡೋದಕ್ಕಾಗಲ್ಲ, ಆ ರೀತಿ ಕಸಗಳನ್ನು ಹಾಕಿದ್ದಾರೆ. ದಾಸರಳ್ಳಿಯ ಏನು ಎಲ್ಲ ವಿಲೇಜಿನ ಜನಗಳು ಇವತ್ತು ರಾಶಿ ರಾಶಿ ಕಸವನ್ನು ತಂದು ಇಲ್ಲಿ ಬಿಸಾಕ್ತಾ ಇದ್ದಾರೆ. ನಾವೇನಾದರೂ ಪ್ರಶ್ನೆ ಮಾಡಿದರೆ ಏನ್ರಿ ಈ ಥರ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದರೆ ಅವ್ರು ಹೇಳೋದು ಒಂದೇ ಉತ್ತರ, ನಮ್ಮನೆ ಬಾಗಿಲಿಗೆ ಕಸದ ಗಾಡಿ ಬರಲ್ಲ ಸ್ವಾಮಿ, ನಾವೇನು ಮಾಡೋದು, ಕಸದ ಗಾಡಿ ಬರದೇ ಇರೋದ್ರಿಂದ ನಾವು ಈ ಕಸವನ್ನು ನಿಮ್ಮ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಇರುವ ದೊಡ್ಡ ರಸ್ತೆ ಇದೆ, ಇದು ಈ ರಸ್ತೆಗೆ ತಂದು ಸುರಿತಾ ಇದ್ದೇವೆ ಅಂತ. ಇವತ್ತು ಹಾಗಾದರೆ ಈ ಒಂದು ಎಲ್ಲ ಏನು ಬೇರೆ ಬೇರೆ ರೀತಿಯ ಕೆಲಸಗಳು, ಕಾಂಟ್ರಾಕ್ಟರ್ ಇರ್ಬೋದು, ಏನು ಒಂದು ಗುತ್ತಿಗೆದಾರರು ಇರ್ಬೋದು, ನಮಗೆ ದುಡ್ಡು ಕೊಡಲಿಕ್ಕೆ ಆಗ್ತಾ ಇಲ್ಲ, ನಾವು 40%, 50%, 60% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಏನೊಂದು ಹೋರಾಟಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಏನು ಕಸದ ಗಾಡಿಯವರಿಗೂ ಕೂಡ ಈ ಮಹಾನಗರ ಪಾಲಿಕೆ ಏನು ಗ್ರೇಟರ್ ಬೆಂಗಳೂರು ಅಂತ ಮಾಡಿದರು, ಆ ಒಂದು ಮಹಾನಗರ ಪಾಲಿಕೆಯ ಈ ಕಸ ಎತ್ತುವವರಿಗೂ ಕೂಡ ಇವತ್ತು ಮೋಸ್ಟ್ಲಿ ದುಡ್ಡಿಲ್ಲ ಅನಿಸುತ್ತೆ ಸರ್ಕಾರದಲ್ಲಿ ಕೊಡೋದಕ್ಕೆ. ಯಾಕೆಂದರೆ ಪಾಪ ಫ್ರೀಯಾಗಿ ಬಿಟ್ಟಿ ಭಾಗ್ಯ ಕೊಟ್ಟು ದಿವಾಳಿ ಆಗ್ಬಿಟ್ಟಿದೆ ಸರ್ಕಾರ. ಅದಕ್ಕೋಸ್ಕರ ಇವತ್ತೇನಾದರೂ ಆ ರೀತಿಯ ಒಂದು ಕಸ ಎತ್ತವರಿಗೂ ಗುತ್ತಿಗೆದಾರರಿಗೆ ಇವತ್ತು ದುಡ್ಡು ಕೊಡದೇ ಇರೋದ್ರಿಂದ ಇವತ್ತು ಆ ಒಂದು ನೋಡ್ರಿ, ನಾವಿಲ್ಲಿ ಮನೇಲಿ ಒಳ್ಳೆ ಚಂದವಾಗಿರೋ ಬಟ್ಟೆ ಹಾಕ್ಕೊಂಡು, ನಾವು ಪೌಡ್ರ್ ಹಾಕ್ಕೊಂಡು, ಸ್ಮೋ ಹಾಕ್ಕೊಂಡು ನಾವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಟ್ಟೆ ಇಟ್ಕೊಂಡು ಬಂದು ಆರಾಮಾಗಿ ಓಡಾಡ್ತೇವೆ ಅಂದರೆ ಇವತ್ತು ಆ ಪೌರ ಕಾರ್ಮಿಕರ ಒಂದು ಶ್ರಮದಿಂದ ಇವತ್ತು ನಮ್ಮ ಕಸವನ್ನು ಎತ್ತಿ, ನಮ್ಮ ಗಲೀಜನ್ನು ಎತ್ತಿ ಇವತ್ತು ಒಂದು ದೇಶವನ್ನು, ಒಂದು ನಾಡನ್ನು, ನಮ್ಮ ಒಂದು ಬೆಂಗಳೂರು ನಗರವನ್ನು ಸುಂದರವಾಗಿ ಇಡುವಂಥ ಪಾಪ ಪೌರ ಕಾರ್ಮಿಕರಿಗೆ, ನಮ್ಮ ತಾಯಂದಿರಿಗೆ, ಅಣ್ಣನ ತಮ್ಮಂದಿರಿಗೆ ಇವತ್ತು ಸಂಬಳ ಕೊಡಲ್ಲ ಅಂದರೆ ನಾವೆಲ್ಲರೂ ಇವತ್ತು ನಮಗೇನಾದ್ರು ನಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ನಮ್ಮ ಮುಖ ತೋರಿಸ್ಕೊಂಡು ಹೇಗ್ರಿ ಅವ್ರ ಹತ್ರ ಓಡಾಡಬೇಕು? ಇವತ್ತು ಸರ್ಕಾರ ಅಷ್ಟು ಗತಿಗೆಟ್ಟು ಹೋಗಿದೆಯಾ? ಇವತ್ತು ಪಾಪ ಒಬ್ಬ ಪೌರ ಕಾರ್ಮಿಕರು ಇವತ್ತು ನಾನು ಯಾವುದೋ ಒಂದು ನ್ಯೂಸಲ್ಲಿ ನೋಡ್ತಾ ಇದ್ದೆ, ಸರ್ 6 ತಿಂಗಳು ಕೆಲಸ ಮಾಡಿದರೆ 1 ತಿಂಗಳು ಸಂಬಳ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೇನ್ರಿ ಇದು, ಇಷ್ಟೆಲ್ಲ ಕೋಟಿ ಕೋಟಿ ದೋಚ್ತಾ ಇದ್ದೀರ ನೀವು ನಮ್ಮ ಕರ್ನಾಟಕದ ತೆರಿಗೆ ದುಡ್ಡನ್ನು. ಅಟ್ಲೀಸ್ಟ್ ಒಂದು ಪಾಪ ಪೌರ ಕಾರ್ಮಿಕರಿಗೆ ಸಂಬಳ ಕೊಡೋ ಅಷ್ಟು ಗತಿಗೆಟ್ಟು ಹೋಗಿದೆಯಾ ಸರ್ಕಾರ ಹಾಗಾದರೆ? ಅಥವಾ ಅವರ ಒಂದು ಕಾಂಟ್ರಾಕ್ಟ್ದಾರ ಇರ್ಬೋದು, ಗುತ್ತಿಗೆದಾರ ಇರ್ಬೋದು, ನಮಗೆ ಅವಮಾನ ಆಗುತ್ತೆ ರೀ. ಇವತ್ತು ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ, ಒಂದು ಹೋಟೆಲ್ ಕಾರ್ಮಿಕರಿಗೆ 18% GST ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಪೆಟ್ರೋಲು, ಡೀಸೆಲ್ಲು, ನಾವು ತಿನ್ನೋ ಒಂದು ಗಾಳಿಗೆ ಸಮೇತ ಇವತ್ತು ಪ್ಯಾನ್ ತಗೊಂಡು ಇವತ್ತು ನಾವು ಒಂದು ತೆರಿಗೆಯನ್ನು ಕೊಡ್ತಾ ಇದ್ದೇವೆ. ಇಷ್ಟೆಲ್ಲ ತೆರಿಗೆ ಕೊಡೋದು ನಮ್ಮ ಸಿಟಿಯನ್ನು ಕ್ಲೀನಾಗಿ ಇಟ್ಕೊಳ್ಳಿ, ನಮ್ಮ ಸಿಟಿಯನ್ನು ನೀವು ನಮ್ಮ ಬೆಂಗಳೂರು ನಗರವನ್ನು ಕ್ಲೀನಾಗಿ ಇಟ್ಕೊಳ್ಳಿ, ಗುಂಡಿ ಮುಕ್ತ ಮಾಡಿ ಅಂತ ಹೇಳಿ ನಿಮ್ಮ ಬರೇ ಮಜಾ ಮಾಡೋದಕ್ಕೋಸ್ಕರ ಅಲ್ಲ, ಸರ್ಕಾರಕ್ಕೆ ನಾವೆಲ್ಲ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ತಕ್ಷಣ ಪೌರ ಕಾರ್ಮಿಕರಿಗೆ ಸಂಬಳ ಕೊಡಿ ಮತ್ತು ಈ ನಗರವನ್ನು ಸುಂದರವಾಗಿಸಲು ನೀವು ಪ್ರಯತ್ನ ಪಡಿ. ಬರೀ ನಿಮ್ಮ ಕುರ್ಚಿಗೋಸ್ಕರ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಹೋಮ್ ಮಿನಿಸ್ಟರ್ ಆಗಬೇಕು, ನಾನು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಬೇಕು, ಇದರಲ್ಲೇ ಮುಗಿದೋಯ್ತಲ್ರಿ. 3 ವರ್ಷ ಆಯಿತು, ಎಲ್ಲ ಶೂನ್ಯ. ಯಾವುದೇ ರೈತರಿಗೆ ಒಳ್ಳೇದಾಗಿಲ್ಲ, ಕಾರ್ಮಿಕರಿಗೆ ಒಳ್ಳೇದಾಗಿಲ್ಲ, ಬಡವರಿಗೆ ಒಳ್ಳೇದಾಗಿಲ್ಲ, ಏನೂ ಆಗಿಲ್ಲ ರೀ. ನೀವು ದಯಮಾಡಿ ಇಲ್ಲ ರಾಜೀನಾಮೆನಾರು ಕೊಡಿ, ಇಲ್ಲ ಅಂತ ಅಂದರೆ ಬೆಂಗಳೂರು ಸ್ವಚ್ಛವಾಗಿಟ್ಕೊಂಡು ಗುಂಡಿ ಮುಕ್ತವಾಗಿ ನಮ್ಮನ್ನು ನೆಮ್ಮದಿಯಾಗಿ ಬದುಕಲು ಬಿಡಿ ಅಂತ ಹೇಳಿ ನಾವು ನಿಮಗೆ ಮನವಿ ಮಾಡ್ಕೊಳ್ತೇವೆ. ಹೀಗೆ ರೀತಿ ಆದರೆ ನಾವು ಕೂಡ GSTಯನ್ನು, ಟ್ಯಾಕ್ಸನ್ನು, ಯಾವ ಟ್ಯಾಕ್ಸನ್ನು ಕಟ್ಟದೇ ಇದ್ದಂಗೆ ಇನ್ಮೇಲೆ ನಾವು ಕೂಡ ಈ ಒಂದು ಹೋರಾಟಗಳನ್ನ, ಸ್ಟ್ರೈಕ್ಗಳನ್ನ ಮಾಡಬೇಕಾಗುತ್ತೆ ಅಂತ ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಕಸ ಎತ್ತುವಂತಹ ಕಾರ್ಮಿಕರು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಬೇಡಿಕೆ ಈಡೇರುವವರೆಗೆ ತಾವು ಯಾವುದೇ ಕಾರಣಕ್ಕೂ ಕೂಡ ಕಸವನ್ನ ಎತ್ತಲ್ಲ. ಯಾಕಂದ್ರೆ ಈಗಾಗಲೇ ಮಾಸ್ಕ್ ಇಲ್ಲ, ಗ್ಲೌಸ್ ಇಲ್ಲ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ರೀತಿಯಾದಂತಹ ಸೂಕ್ತ ಭದ್ರತೆ ಅನ್ನೋದಿಲ್ಲ. ಇದನ್ನ ಆದಷ್ಟು ಬೇಗ ಸರ್ಕಾರ ಕ್ಲಿಯರ್ ಮಾಡಬೇಕು. ಅದಾದ ನಂತರ ನಾವು ಏನು ಕ್ಲೀನ್ ಸಿಟಿಯಾಗಿ ಮಾಡೋದಕ್ಕೆ ನಮ್ದೇ ಆದಂತಹ ಒಂದು ಆದ್ಯತೆ ಇದೆ, ಅದನ್ನ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಆದ್ರೆ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋದು ಅವರ ಆಗ್ರಹವಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ, ಸುನಿಲ್, ಜಿ ಕನ್ನಡ ನ್ಯೂಸ್.